ಹಲೋ, ವೆಲ್ಕಮ್ ಟು ರಶಿಕಾ ವ್ಲಾಗ್. ಹೌದು ಸ್ನೇಹಿತರೆ, ಇವತ್ತು ವಿಡಿಯೋ ಶುರು ಮಾಡೋಣ. ಇವತ್ತಿಂದ ತಮ್ಮಲ್ಲಿ ನೋಡಿದ್ದೀರಲ್ಲ, ಹಾಗೆ ಇದೊಂದು ಮಂತ್ರದಿಂದ ನಮ್ಮ ಇಡೀ ಜೀವನನೇ ಚೇಂಜ್ ಮಾಡ್ಕೋಬೋದು. ಹೌದು, ರಾಯರ್ ನಂಬಿರೋರಿಗೆ ಗೊತ್ತು ರಾಯರ್ ಶಕ್ತಿ ಏನಂತ. ಅದೇ ಥರ ರಾಯರ್ ಮಂತ್ರನ ನೀವು ಜಪಿಸೋದ್ರಿಂದ ಎಷ್ಟೆಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಮಾಡ್ಕೋಬೋದು ಅಂತ ನಿಮಗೆ ಗೊತ್ತಾ? ಹೌದು ಸ್ನೇಹಿತರೆ, ರಾಯರ್ ನಂಬಿದವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ರಾಯರ್ ಮಹಿಮೆ ಏನಂತ. ಅವ್ರ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆ ಮಾಡ್ತಾರೆ ಅಂತ ಕೂಡ ಗೊತ್ತಿರುತ್ತೆ. ಅದೇ ಥರ ನೀವು ಅಷ್ಟೇ, ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಏನೇ ತೊಂದರೆ ಇದ್ದರೂ ಕೂಡ ರಾಯರದೊಂದು ಮಂತ್ರಗಳನ್ನ ಹೇಳಿಬಿಟ್ಟು ನಿಮ್ಮ ಜೀವನವನ್ನೇ ಬದಲಾವಣೆ ಮಾಡ್ಕೋಬೋದು. ನವಿಲು ಕೂಗ್ತಾ ಇದೆ ಅದರಿಂದ. ಹೌದು ಸ್ನೇಹಿತರೆ, ನೀವು ದಿನ ಬೆಳಗ್ಗೆ ಬೇಗನೆ ಹೇಳ್ತೀರಾ, ಎಲ್ಲರೂ ಎದ್ದೇ ಹೇಳ್ತೀರಾ. ಆದರೆ ಹೇಳ್ಬೇಕಾಗಿದ್ದು ಮೇಯ್ನಾಗಿ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ನೀವು ಬೆಳಗ್ಗೆ ಬೇಗ ಹೇಳಲೇಬೇಕು. ಬೆಳಗ್ಗೆ ಎಷ್ಟು ಬೇಗ ಹೇಳ್ತೀರೋ ಅಷ್ಟು ನಿಮ್ಮ ಜೀವನ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ನೀವು ಬೆಳಗ್ಗೆ ಬೇಗ ಎದ್ದು ಒಂದು 5 ಗಂಟೆ ಅಷ್ಟೊತ್ತಿಗೆ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. 5 ಗಂಟೆ ಅಷ್ಟೊತ್ತಿಗೆ ಎದ್ದು ಒಂದು ಸಣ್ಣ ಮಂತ್ರ, ನೀವು ಎದ್ದಿದ ತಕ್ಷಣ ಒಂದು ಮಂತ್ರ ಹೇಳಿ ನಿಮ್ಮ ದಿನ ಶುರು ಮಾಡಿ ಸಾಕು. ನಿಮ್ಮ ಜೀವನ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನೀವೇ ನೋಡ್ಬೋದು. ಈಗಿರೋ ಜೀವನಕ್ಕೂ ಮುಂದೆ ಇರೋ ಜೀವನಕ್ಕೂ ನೋಡ್ಬೋದು ನೀವು ಎಷ್ಟು ಚೇಂಜ್ ಆಗುತ್ತೆ ಅಂತ. ಇದನ್ನು ಸ್ವಲ್ಪ ದಿನ ಮಾಡಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗೇ ಆಗುತ್ತೆ. ಬೆಳಿಗ್ಗೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಎದ್ದು ನೀವು ಫಸ್ಟಿಗೆ ಒಂದು ಸಲ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ದಿನ ಒಂದು ಎಷ್ಟು ಸಲ ಆಗುತ್ತೋ ನಿಮ್ಗೆ ಅಷ್ಟು ಸಲ ಆ ಮಂತ್ರನ ಹೇಳ್ಬೋದು. ಎಷ್ಟು ಸಲ ಬೇಕಾದರೆ ಹೇಳ್ಬೋದು. ನೀವು ಬೆಳಿಗ್ಗೆ ಎದ್ದು ಪ್ರತಿದಿನ ಒಂದು 5 ಸಲ ಹೇಳಿಬಿಟ್ಟು 3 ಸಲ ಹೇಳಿಬಿಟ್ಟು ಮುಖ ಒರೆಸ್ಕೊಂಡು ಫಸ್ಟ್ ಎದ್ದ ತಕ್ಷಣವೇ ಆ ಮಂತ್ರ ಹೇಳ್ಬಿಟ್ಟೆ ನೀವು ಎದ್ದಿದ್ರೆ ನಿಮ್ಮ ಜೀವನ ನೋಡ್ಬೋದು ಎಷ್ಟು ಬದಲಾವಣೆ. ಬೆಳಗ್ಗೆ ಹೊತ್ತಲ್ಲೇ ರಾಯರ್ ನೆನೆಸ್ಕೊಂಡು ನಿಮ್ಮ ಇಡೀ ದಿನನ ಶುರು ಮಾಡಿ, ನಿಮ್ಮ ದಿನ ಶುರು ಮಾಡಿ ನೋಡಿ ನಿಮ್ಗೆ ಎಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಚೇಂಜಸ್ ಮಾಡ್ಕೊಂಡಿರೋರಿಗೆ ಗೊತ್ತಿರುತ್ತೆ ಅದು. ರಾಯರ್ ನಂಬಿರೋರಿಗೆ ಪ್ರತಿಯೊಬ್ಬರಿಗೂ ರಾಯರ ಶಕ್ತಿ ಏನಂತ ಗೊತ್ತಿರುತ್ತೆ. ಇದೇ ಥರ ನೀವು ಸಣ್ಣ ಪುಟ್ಟದ್ದು ಮಾಡಿ ಸಾಕು. ರಾಯರು ಏನು ತುಂಬ ಏನು ಬಯಸಲ್ಲ ನಮ್ಮ ಹತ್ರ. ಸಣ್ಣ ಪುಟ್ಟದ್ದು ನಾವು ನಮ್ಮ ಕಷ್ಟಕ್ಕೋಸ್ಕರ ಮಾಡ್ಕೊಳ್ಳೋದು, ಅದು ರಾಯರಿಗೋಸ್ಕರ ಮಾಡ್ತಿಲ್ಲ, ನಮಗೋಸ್ಕರ ನಾವು ಮಾಡ್ತಿರೋದು. ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡಿ ರಾಯರೇ ಅಂದ್ಕೊಂಡು ನಾವು ಮಾಡಬೇಕಲ್ವಾ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಮಂತ್ರನ ಹೇಳಿಬಿಟ್ಟು ನಮ್ಮ ದಿನ ಶುರು ಮಾಡ್ಕೊಂಡ್ರೆ ನಮ್ಗೆ ಎಲ್ಲ ಒಳ್ಳೆಯದಾಗುತ್ತೆ. ಅದೇ ಥರ ನಮಗೋಸ್ಕರ ನಾವೇ ಮಾಡಬೇಕು. ಆವಾಗ ನಮ್ಮ ಜೀವನ ಎಷ್ಟೊಂದು ಚೇಂಜ್ ಆಗುತ್ತೆ. ನಿಮ್ದು ಏನೇ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಕೆಲಸದಲ್ಲಷ್ಟೇ ನಿಮ್ಗೇನಾದರೂ ಒಂದು ಕೆಲಸ ಇವತ್ತು ಮಾಡಬೇಕಂತಿದ್ದಾಗ ಆ ಸಮಯದಲ್ಲಿ ರಾಯರ್ ನಂಬ್ಕೊಂಡು ಈ ಮಂತ್ರನ ನೀವು ಹೇಳಿ ನಿಮ್ಮ ಕೆಲಸನ ಶುರು ಮಾಡಿದರೆ ನಿಮ್ಮ ಜೀವನ ನಿಜವಾಗ್ಲೂ ಆ ಕೆಲಸ ಕೂಡ ತುಂಬ ಶಕ್ತಿಶಾಲಿಯಾಗಿ ಪವರ್ಫುಲ್ಲಾಗಿ ಎಲ್ಲನೂ ಕರೆಕ್ಟ್ ಸಮಯದಲ್ಲಿ ಎಲ್ಲನೂ ಆಗುತ್ತೆ. ನಾವು ಮಾಡ್ಕೊಂಡು ನಾವು ಪ್ರಯತ್ನ ಪಟ್ಟಿದ ಮೇಲೆ ಹೇಳ್ತಾ ಇರೋದು. ಎಲ್ಲರಿಗೂ ಒಳ್ಳೆಯದಾಗಬೇಕು. ರಾಯರ್ ನಂಬಿ ಇದೊಂದು ಮಂತ್ರನ ನೀವು ಹೇಳಿ ನೋಡಿ ಸ್ನೇಹಿತರೆ. ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ ನಿಮಗೆ. ಆದರೆ ಬೆಳಿಗ್ಗೆ ಬೇಗ ಎದ್ದು ಮಾಡಿ ಅಷ್ಟೇ ಹೇಳ್ತೀನಿ. ಯಾಕಂದರೆ ಬೆಳಿಗ್ಗೆ ಬೇಗ ಹೇಳೋದ್ರಿಂದನೇ ನಮ್ಮ ಜೀವನ ತುಂಬಾ ಒಳ್ಳೆಯದಾಗುತ್ತೆ. ಆವಾಗಿಂದನೇ ನಮ್ಮ ದಿನ ಖುಷಿಯಲ್ಲಿ ಸಾಗುತ್ತೆ. ಬೇಗ ಮನ್ಕೋಬೇಕು, ಬೇಗ ಎದ್ದೇಳಬೇಕು. ಇಷ್ಟು ಚೇಂಜ್ ಮಾಡ್ಕೊಳ್ಳೇಬೇಕು ನೀವು ಜೀವನದಲ್ಲಿ. ಆವಾಗ ತುಂಬ ಒಳ್ಳೆಯದಾಗುತ್ತೆ. ಬೆಳಗ್ಗೆ ಬೇಗ ಹೇಳೋದ್ರಿಂದ ನಮ್ಗೆ ಟೈಮ್ ತುಂಬ ಸಿಗುತ್ತೆ. ಟೈಮ್ ತುಂಬ ಸಿಕ್ಕಿದ ಮೇಲೆ ನಮ್ಗೆ ಫ್ರೀ ಆಗಿರ್ತೀವಿ. ಆವಾಗ ನಾವು ಎಲ್ಲನೂ ಮಾಡ್ಕೋಬೋದು. ಬೆಳಿಗ್ಗೆ ಬೇಗ ಲೇಟಾಗಿ ಎದ್ಬಿಟ್ರೆ ಗಡಿಬಿಡಿಯಲ್ಲಿ ಎದ್ದು ಎಲ್ಲ ಕೆಲಸ ಮಾಡಬೇಕಲ್ಲ ಅಂತ ಎದ್ಬಿಟ್ಟು ಗಡಿಬಿಡಿಯಲ್ಲೇ ಹೋಗ್ತೀವಿ. ಆವಾಗ ನಾವು ದೇವ್ರನ್ನ ಎಣಿಸ್ಕೊಳ್ಳೋಕೆ ಕೂಡ ನಮಗೆ ಟೈಮ್ ಸಿಗಲ್ಲ. ಅದಕ್ಕೋಸ್ಕರ ಎಷ್ಟು ಆಗುತ್ತೋ ಅಷ್ಟು ಬೇಗ ಎದ್ಬಿಟ್ಟು ದೇವ್ರ ಮಂತ್ರನ ನೀವು ಜಪಿಸ್ಬಿಟ್ಟು ನಿಮ್ಮದು ಜೀವನನ ನೋಡ್ಬೋದು ನೀವು ಎಷ್ಟು ಚೇಂಜ್ ಆಗುತ್ತಂತ. ಏನೆಲ್ಲ ಮಾಡಬೇಕಂತ ಏನಿಲ್ಲ. ಈ ಸಣ್ಣ ಮಂತ್ರನ ನೀವು ಎದ್ಬಿಟ್ಟು, ಅದು ಕೂಡ ಸ್ನಾನ ಮಾಡಲೇಬೇಕಂತಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಎದ್ದೇಳಬೇಕಾದ್ರೆ ಈ ಥರ ಒಂದು ಮಂತ್ರನ ಜಪಿಸ್ಬಿಟ್ಟು ನಿಮ್ಮ ದಿನನ ಶುರು ಮಾಡಿ ರಾತ್ರಿ ಮಲಗಬೇಕಾದ್ರೆ ಈ ಮಂತ್ರನ ಹೇಳಿಬಿಟ್ಟು ಮಲಗಿ ನಿಮ್ಮ ದಿನ ನೋಡಿ ನಿಮ್ಮದು ಹೇಗೆ ಎಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುತ್ತಂತ ಮಾಡಿ ನೋಡಿ ಸ್ನೇಹಿತರೆ. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ನ ನೋಡಿ ಸ್ನೇಹಿತರೆ. ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ.